ಕಾಳಿಯ ಮರ್ದನ ಕಂಸ ವಿನಾಶನ ಕೇಶವ ಹರೇ ಮಾಧವ. ಕಾಳಿಯ ಮರ್ದನ ಕಂಸ ವಿನಾಶನ ಕೇಶವ ಹರೇ ಮಾಧವ. ಕೂದನ ಮರ್ದನ ಪೂಜಿತ ಸೇವಿದ ಕೇಶವ ಹರೇ ಮಾಧವ. ಪಾಂಡವ ರಕ್ಷಕ ಪಾಪ ವಿನಾಶನ ಕೇಶವ ಹರೇ ಮಾಧವ. ಪಾಂಡವ ರಕ್ಷಕ ಪಾಪ ವಿನಾಶನ കേശവ ഹരേ മാധവ. നിന്റെ പിഞ്ചുപാദം തേടി തേടി ഞങ്ങൾ നിന്റെ ദിവ്യനാമം പാടി പാടി വന്നേ. നിന്റെ പിഞ്ചുപാദം തേടി തേടി ഞങ്ങൾ നിന്റെ ദിവ്യനാമം പാടി പാടി വന്നേ. ചിലങ്ക ಕೆತ್ತಿ ಓಡಿ ಓಡಿ ವಾಯೋ. ನಮಸ್ಕಾರ, ನಾನು ನಿಮ್ಮ ಮಿಮಿಕ್ರಿ ದಯಾನಂದ್. ಇವತ್ತು ಒಂದು ದೇವಸ್ಥಾನದಲ್ಲಿದ್ದೀನಿ. ಆ ದೇವಸ್ಥಾನದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಮಾತ್ರ ಹೇಳಬೇಕು. ಪ್ರಪಂಚದಲ್ಲಿ ಸೈಂಟಿಸ್ಟ್ಗಳೆಲ್ಲ ಕಂಡುಹಿಡಿದಿದ್ದು ಏನು ಅಂದರೆ, ಜೀವರಾಶಿ ಶುರುವಾಗಿದ್ದು ಸಮುದ್ರದಿಂದ ಅಂತ. ನಮ್ಮ ಧಾರ್ಮಿಕ ಕೂಡ, ಹಿಂದೂ ಧರ್ಮ ಕೂಡ ಅದೇ ಹೇಳುತ್ತೆ. ಸಮುದ್ರದಿಂದಾನೇ ಕಂಡುಹಿಡಿರೋದು ಅದೇ ಮತ್ಸ್ಯಾವತಾರ. ಈ ಮತ್ಸ್ಯಾವತಾರ ಆದಮೇಲೆ ಕೂರ್ಮಾವತಾರ ಇದೆ, ವರಾಹಾವತಾರ ಇದೆ, ಹೌದಲ್ವಾ? ಇದು ಕೂಡ ಅಷ್ಟೇ. ನಮ್ಮ ಪ್ರಪಂಚದಲ್ಲಿ ಎಲ್ಲವೂ ನಮ್ಮ ಧರ್ಮದಲ್ಲಿ ಹೇಳಿದ್ದಾರೆ. ಮತ್ಸ್ಯಾವತಾರ ಆದಮೇಲೆ ಕೂರ್ಮಾವತಾರ, ಕೂರ್ಮಾವತಾರ ಆದಮೇಲೆ ಅಲ್ವಾ? ಇವಾಗ ನಾವು ಅವತಾರಗಳ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೃಷ್ಣನ ನೆನೆದರೆ ಕಷ್ಟ ಒಂದೆಷ್ಟಿಲ್ಲ ಅಂತಾರೆ. ಆ ಕೃಷ್ಣನ ನೆನೆಯೋದಕ್ಕೆ ಪ್ರಪಂಚದಲ್ಲಿ ಬಹಳ ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ಆದರೆ ನಮ್ಮ ಭಾರತದ ಪರಂಪರೆಯಲ್ಲಿ ಅತಿ ದೊಡ್ಡ ದೇವಸ್ಥಾನದಲ್ಲಿ ಒಂದು ದೇವಸ್ಥಾನ ಗುರುವಾಯೂರಿಗೆ ನೀವು ಹೋಗೇ ಇರ್ಬೋದು. ಶಬರಿಮಲೆಗೆ ಹೋಗ್ಬೇಕಾದ್ರೂ ಗುರುವಾಯೂರ್ಗೆ ಹೋಗ್ತೀರಿ. ಗುರುವಾಯೂರ್ ದೇವಸ್ಥಾನ ಯಾರಿಗೆ ಗೊತ್ತಿಲ್ಲ ಹೇಳಿ? ಅದಾದಮೇಲೆ ಅದೇ ಥರ ಒಂದು ದೇವಸ್ಥಾನ ಯಾವುದಾದ್ರು ಇದೆ ಅಂದರೆ ಅದೇ ಕಡಲಾಯಿ ದೇವಸ್ಥಾನ. ನಿಮಗೆ ಈ ದೇವಸ್ಥಾನವನ್ನು ಪರಿಚಯ ಮಾಡಿಸ್ತೀನಿ ನಾನು. ಕಡಲಾಯಿ, ಚರಕಲ್ ಕಡಲಾಯಿ ಟೆಂಪಲ್ ಅಂದರೆ ನೀವು ನಿಮ್ಮ ಗೂಗಲ್ನಲ್ಲಿ ಚೆಕ್ ಮಾಡಿದ್ರು ಮ್ಯಾಪಲ್ಲಿ ಸಿಗುತ್ತೆ. ಮಂಗಳೂರಿನಿಂದ ನೀವು ಗುರುವಾಯೂರ್ಗೆ ಹೋಗ್ಬೇಕಾದ್ರೆ ಅಥವಾ ಕಣ್ಣೂರ್ಗೆ ಹೋಗ್ಬೇಕಾದ್ರೆ ಆ ಹೈವೇ ರಸ್ತೆ ಪಕ್ಕದಲ್ಲೇ ಇದೆ ಈ ಜಾಗ ಚರಕಲ್. ಈ ಚರಕಲ್ ದೇವಸ್ಥಾನ ಯಾಕೆ ಬಂತು ಇಲ್ಲಿ ಅನ್ನೋದು ನಿಮಗೆ ಇದರ ಪರಂಪರೆ ಹೇಳಬೇಕು ಅಂದರೆ, ಇತಿಹಾಸ ಹೇಳಬೇಕು ಅಥವಾ ಧಾರ್ಮಿಕ ಕಥೆ ಹೇಳಬೇಕು ಅಂದರೆ ಒಂದೇ ಒಂದು ಲೈನ್ನಲ್ಲಿ ಹೇಳ್ತೀನಿ. ದ್ವಾರಕೆನಲ್ಲಿ ಸತ್ಯಭಾಮ ಪೂಜೆ ಮಾಡ್ತಾ ಇದ್ರು, ಜ್ಞಾನದಲ್ಲಿ ಮಗ್ಧರಾಗಿದ್ರು. ಶ್ರೀಕೃಷ್ಣ ಒಂದು ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು. ಆ ವಿಗ್ರಹದ ಮುಂದೆ ತಮ್ಮನ್ನ ತಾವೇ ಮರೆತು ಬಿಟ್ಟಿದ್ರು. ಆ ಥರ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಕೃಷ್ಣನ ನೆನೆದಿರುವಾಗ ಸ್ವಯಂ ಕೃಷ್ಣನೇ ಬಂದ್ರೂ ಅವ್ರಿಗೆ ಅದರ ಅರಿವೇ ಇರಲಿಲ್ಲ. ಕೃಷ್ಣ ಬಂದು ನಿಂತಿದ್ರು ಆ ಕಡೆ ಗಮನಿಸದೆ ಕೃಷ್ಣನ ವಿಗ್ರಹದಲ್ಲಿ ಮಗ್ನನಾಗಿದ್ದಾಗ ಕೃಷ್ಣನಿಗೆ ಕೋಪ ಬಂದು ಆ ವಿಗ್ರಹವನ್ನು ತೆಗೆದು ಸಮುದ್ರದಲ್ಲಿ ಎಸೆದು, ನಾನೇ ಬಂದಿರುವಾಗ ವಿಗ್ರಹ ಪೂಜೆ ಮಾಡ್ತೀಯ ಅಂದ್ರಂತೆ. ಆ ಸಮುದ್ರದಲ್ಲಿ ಇರುವ ವಿಗ್ರಹ ಏನಾಯ್ತು? ಆ ಸಮುದ್ರದಲ್ಲಿ ವಿಗ್ರಹ ಬಲಗೈಗೆ ಏಟು ಬಿತ್ತು, ಅದು ನೀರಲ್ಲಿ ಬಿತ್ತು ಅಂತ ಹೇಳ್ತಾರೆ. ಆದರೆ ಸಮುದ್ರದಲ್ಲಿ ಬಿದ್ದಿರೋ ವಿಗ್ರಹ ಏನಾಯ್ತು ಆಮೇಲೆ? ಅಲ್ಲೇ ಈ ಕತೆ ಇರೋದು. ಸಮುದ್ರದಲ್ಲಿ ಬಿದ್ದಿರೋ ವಿಗ್ರಹ ಒಬ್ಬ ಮೀನುಗಾರನಿಗೆ ಸಿಕ್ತು. ಆಗ ನೋಡಿದಾಗ ಗೊತ್ತಾಯ್ತು ಬಲಗೈಗೆ ಏಟು ಬಿದ್ದಿದೆ ಅಂತ. ಬಲಗೈಗೆ ಏಟು ಬಿದ್ದಿದ್ರು ವಿಗ್ರಹ ಬಹಳ ಚೆನ್ನಾಗಿರೋದ್ರಿಂದಾನು ಅದ್ರ ಬಗ್ಗೆ ಏನೋ ಅದು ಸಿಕ್ಕಿದ ತಕ್ಷಣ ಅವನಿಗೆ ಜ್ಞಾನೋದಯ ಆಯ್ತು. ಅಲ್ಲಿನ ರಾಜನಿಗೆ ಕೊಟ್ರು. ಆ ರಾಜ, ಆವತ್ತಿನ ಮೂಷಿಕ ರಾಜ ಏನ್ ಮಾಡಿದ್ರು, ಇದನ್ನ ನಾವು ಪ್ರತಿಷ್ಠಾಪನೆ ಮಾಡಬೇಕು, ಆದರೆ ಭಗ್ನವಾಗಿರೋ ಅಂದ್ರೆ ಏಟು ಬಿದ್ದಿರುವಂಥ ವಿಗ್ರಹನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಜ್ಯೋತಿಷ್ಯ ಇಟ್ಟಾಗ, ಇಲ್ಲ ಇದು ಮಾಡ್ಬೋದು, ಇದರ ಇತಿಹಾಸ ಹೀಗಿದೆ, ಇದು ಶ್ರೀಕೃಷ್ಣನೇ ಎತ್ತಿ ಎಸೆದಿರೋದು ಸಮುದ್ರಕ್ಕೆ ಅಂತ ಗೊತ್ತಾಯ್ತು. ಏನ್ ಮಾಡೋದು ಅಂತೇಳಿ ಕಣ್ಣೂರಿನಲ್ಲಿ ಅದರ ಪ್ರತಿಷ್ಠಾಪನೆ ಮಾಡಿತು. ಮೂಲ ದೇವಸ್ಥಾನ ಅಲ್ಲಿದೆ. ಆದರೆ ಸ್ವಲ್ಪ ದಿನ ಆದ್ಮೇಲೆ ಅದನ್ನ ಇಲ್ಲಿಗೆ ಅಂದ್ರೆ ಚರಕಲ್ ಕಡಲಾಯಿಗೆ ಇದನ್ನ ಕಳಿಸ್ಬೇಕು ಅಂತ. ಕಡಲಾಯಿ ಅಂತ ಯಾಕೆ ಬಂತು ಅಂದ್ರೆ, ನೋಡಿ ಹೆಸರಲ್ಲೇ ಇದೆ, ಕಡಲು ಆಯಿ, ಕಡಲಿಗೆ ಹಾಕಿರುವಂಥದ್ದು ಕೃಷ್ಣ. ಆ ದೇವಸ್ಥಾನನೇ ಇದು. ಆ ದೇವಸ್ಥಾನ ಇಲ್ಲಿಗೆ ನೀವು ಗುರುವಾಯೂರ್ಗೆ ಹೋಗಿ ಏನಾದ್ರು ಸಮರ್ಪಣೆ ಮಾಡಬೇಕು ಅಂದ್ರೆ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಜನ ಇಲ್ಲಿಗೆ ಸಮರ್ಪಣೆ ಮಾಡಿದ್ರೆ ಗುರುವಾಯೂರಿಗೆ ಈಕ್ವಲೆಂಟ್ ಅಂತಾರೆ. ಅಂಥ ಒಂದು ಪ್ರತಿಷ್ಠಾಪನೆ ಇರುವಂಥ ದೇವಸ್ಥಾನ. ಇದನ್ನ ಸಾವಿರಾರು ವರ್ಷಗಳ ಹಿಂದೆ ನಡೆದಿರೋದು ಅಂತಾರೆ. ಇತಿಹಾಸವನ್ನ ಹುಡುಕದ ಹಾಗೆ ಇದನ್ನು ಹುಡುಕೋಕ್ಕಾಗೋದಿಲ್ಲ. ಆದರೆ 1000 ವರ್ಷಕ್ಕಂತೂ ಪ್ರೂಫ್ ಇದೆ. ಅದರಿಂದ ಎಷ್ಟು ವರ್ಷಗಳ ಹಿಂದೆ ನಡೀತು ಅಂತ ಗೊತ್ತಿಲ್ಲ. ಅಂಥ ಕಡಲಾಯಿ ದೇವಸ್ಥಾನದಲ್ಲಿ ಹಲವಾರು ಮದುವೆಗಳು ನಡೀತದೆ. ಇಲ್ಲಿ ಚರಕಲ್ ಅಂದ್ರೆ ಒಂದು ದೊಡ್ಡ ಕೊಳ ಕೂಡ ಇದೆ, ಅದು ಸ್ವಲ್ಪ ದೂರದಲ್ಲಿ ಇದೆ. ಈ ಕೃಷ್ಣನ ದೇವಸ್ಥಾನ ನನಗನ್ಸುತ್ತೆ ಸುತ್ತಮುತ್ತಲೂ ಒಂದೇ ಜಾಗದಲ್ಲಿ 60ರಿಂದ 70 ದೇವಸ್ಥಾನ ಇರೋ ಜಾಗ ಅಂದ್ರೆ ಅದು ಕಡಲಾಯಿ. ಈ ಕಡಲಾಯಿ ಟೆಂಪಲ್ ಸುತ್ತಲೂ ಬೇಕಾದಷ್ಟು ದೇವಸ್ಥಾನ ಇದೆ.
ನೀವು ಬಂದಾಗ ನೋಡ್ಬೋದು ಈ ದೇವಸ್ಥಾನ ಎಷ್ಟು ಪವಿತ್ರವಾಗಿದೆ. ವಿಶಾಲವಾದ ದೇವಸ್ಥಾನ, ಲಕ್ಷ ದೀಪೋತ್ಸವ ನಡೀತದೆ, ಆಗಾಗ ಪೂಜೆಗಳು ಮಾಡ್ತಾ ಇರ್ತಾರೆ. ಅಂದರೆ ಇಲ್ಲಿಗೆ ಬರಬೇಕು ಅಂತೀರಾ, ನಿಮ್ಮನ್ನು ಕರೆಸ್ಕೊಳ್ಳೋ ಅಂಥ ದೇವರು ಇವರು. ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಿದ್ರೆ ನೀವು ಮನಸ್ಸೊಳಗೆ ಏನು ಅಂದ್ಕೊಂಡಿದ್ರೆ ಅದಾಗುತ್ತೆ. ಅಂತಹ ದೇವಸ್ಥಾನ ಕಡಲಾಯಿ ದೇವಸ್ಥಾನದಲ್ಲಿ ಮದುವೆಗಳು ನಡಿಬೇಕಾದ್ರೆ ಮೊದಲೇ ಬುಕ್ ಮಾಡಬೇಕಾಗುತ್ತೆ. ಬುಕ್ ಮಾಡಿ ಇಲ್ಲಿ ಬಂದು ಮದುವೆಗಳು ಮಾಡಿಸೋವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅದು ಸಾಹುಕಾರರು ಬಡವರು ಅಂತ ಏನಿಲ್ಲ. ಇಲ್ಲಿ ಬಂದ ಮೇಲೆ ನಿಮಗೆ ಟಿಕೆಟ್ಗೆ ಹೋಗಿ ಕೌಂಟರ್ ತೊಗೊಳ್ಳಿ, ದುಡ್ಡು ಕೊಡಿ, ಏನು ಕೇಳೋದಿಲ್ಲ. ನೀವು ಬೇಕಾದರೆ ನೀವು ಸೇವೆ ಮಾಡ್ಬೋದು, ಪ್ರಸಾದ ತೊಗೋಬೋದು. ಇಲ್ಲ ಅಂದರೆ ನೀವೇ ಸುತ್ತಕೊಂಡು ಹೋಗಿ ದರ್ಶನ ಮಾಡಿಕೊಂಡು ಶರ್ಟ್ ತೆಗೆದ್ರೆ ಗರ್ಭಗುಡಿ ಪಕ್ಕದಲ್ವರೆಗೂ ಹೋಗ್ಬೋದು. ಹೆಣ್ಮಕ್ಳಿಗೆ ರಿಸ್ಟ್ರಿಕ್ಷನ್ ಯಾವುದೂ ಇಲ್ಲ. ಅಂದರೆ ಸಣ್ಣ ಸಣ್ಣ ಬಟ್ಟೆಗಳನ್ನು ಹಾಕೊಂಡ್ಬರ್ಬಾರ್ದು, ಚೂಡಿದಾರ್ ಹಾಕ್ಕೊಂಡು ಬರ್ಬೋದು, ಸೀರೆ ಹಾಕ್ಕೊಂಡು ಬರ್ಬೋದು, ದೇವಸ್ಥಾನದೊಳಗಡೆ ಹೋಗ್ಬೋದು. ದೇವಸ್ಥಾನದ ಕಮಿಟಿಯವರು ಕೂಡ ಹಲವಾರು ದೊಡ್ಡ ದೊಡ್ಡ ಉತ್ಸವಗಳನ್ನು ಮಾಡ್ತಾರೆ. ಇಲ್ಲೂ ಕೂಡ ಪೂಜೆ ಪುನಸ್ಕಾರಗಳನ್ನ ನೀಡುತ್ತೆ. ಆದರೆ ಯಾರ ಹತ್ರನೂ ಹೋಗಿ ಇಷ್ಟು ದುಡ್ಡು ಕೊಡಿ ಅದು ಇದು ಅಂತ ಕೇಳಬೇಕಾಗಿದ್ದ, ಅವರಾಗೆ ತಂದು ಕೊಡ್ತಾರೆ. ಇಲ್ಲಿ ಅಕ್ಕಿಯಿಂದ ಹಿಡಿದು, ಬೆಣ್ಣೆಯಿಂದ ಹಿಡಿದು, ತುಪ್ಪದಿಂದ ಹಿಡಿದು ಪ್ರಸಾದಕ್ಕೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ಜನನೇ ತಂದು ಕೊಡ್ತಾರೆ. ಯಾಕೆ ಅಂದರೆ ಅವರ ಮನಸ್ಸೊಳಗೆ ಏನೇನು ನೋವಾಗಿದೆಯೋ ಅದಕ್ಕೆಲ್ಲ ಪರಿಹಾರ ಈ ದೇವರೇ ಕೊಟ್ಟಿದ್ದಾರೆ. ಅದೇ ಈ ಕಡಲಾಯಿ ಅನ್ನೋದು ಅಷ್ಟು ಸುಲಭವಾಗಿ ನಿಮ್ಗೆ ಸಿಗೋದಿಲ್ಲ. ಯಾಕೆ ಅಂದರೆ ಇದು ಹೈವೇ ಮೇಲಿಲ್ಲ. ಕಣ್ಣೂರಿನ ಹೈವೇ ಬ್ಯಾಕ್ ಸೈಡಲ್ಲಿದೆ. ಆದರೆ ಮುಂದುಗಡೆ ಇನ್ನೊಂದು ರೋಡ್ ಇದೆ, ಅಳೀಕೋಡ್ ಫೆರಿಯಿಂದ ಕಣ್ಣೂರಿಗೆ ಹೋಗೋ ರಸ್ತೆ. ಆ ರಸ್ತೆನಲ್ಲಿ ಒಂದು ಡಿವಿಯೇಷನ್ ತೊಗೊಂಡ್ರೆ ಒಳಗಡೆ ಚರ್ಕಲ್ ಅನ್ನೋ ಒಂದು ದೊಡ್ಡ ಕೊಳ ಇದೆ. ಅಲ್ಲೂ ಒಂದು ಕೃಷ್ಣನ ದೇವಸ್ಥಾನ ಇದೆ. ಆದರೆ ಕಡಲಾಯಿ ದೇವಸ್ಥಾನ ಒಳಗೆ ಬಂದರೆ ನೀವು ಗುರುವಾಯೂರಿಗೆ ಬಂದಿದ್ದಾರೆ ಅನಿಸುತ್ತೆ, ಕೃಷ್ಣನ ನೋಡಿದ್ದೀರಾ ಅನಿಸುತ್ತೆ. ಕೃಷ್ಣನ ಸ್ಥಾಪನೆ ಇಲ್ಲಿ ಆ ಮಟ್ಟಕ್ಕಿದೆ. ಯಾಕಂದರೆ ಇಲ್ಲಿನ ಪೂಜೆ ಪುನಸ್ಕಾರಗಳೆಲ್ಲ ಬಹಳ ಪವಿತ್ರವಾಗಿ ನಡೆಯುತ್ತೆ. ಇಲ್ಲಿ ಬಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ನಾನೆಲ್ಲೋ ಸರಿಯಾದ ಜಾಗಕ್ಕೆ ಬಂದಿದ್ದೀನಿ, ಮನಸ್ಸಿಗೊಂದು ನೆಮ್ಮದಿ ಸಿಗುತ್ತೆ. ನೀವು ಏನೇನು ಮನಸ್ಸೊಳಗೆ ಅಂದ್ಕೊಂಡಿದ್ದೀರೋ ಅದೆಲ್ಲ ನಡೆಯುತ್ತೆ. ಮಾತಾಡೋ ದೇವರಿದ್ದಾರೆ ಅಂದರೆ ಅದು ಕಡಲಾಯಿ ಶ್ರೀಕೃಷ್ಣ ಅಂತಾರೆ. ಅಂತ ಶ್ರೀಕೃಷ್ಣನ ಇತಿಹಾಸ ನಾವು ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಆದರೆ ಈ ದೇವಸ್ಥಾನದ ಇತಿಹಾಸ ನಾವು ಹುಡ್ಕೊಳ್ಳೋಕ್ಕಾಗಲ್ಲ. ಒಂದೇ ಒಂದು ಗೊತ್ತಾಗೋದು ಯಾವಾಗ ಅಂದರೆ ಸ್ಥಳ ಮಹಿಮೆ. ಈ ಸ್ಥಳಕ್ಕೆ ಬಂದು ನಿಂತಾಗಲೇ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಸಮಾಧಾನ ಸಿಗುತ್ತೆ. ಅಂಥ ಒಂದು ಪವಿತ್ರವಾದ ಜಾಗ ಈ ಕಡಲಾಯಿ. ಕಡಲಾಯಿಗೆ ನೀವು ಬರಬೇಕಾದ್ರೆ ಏನು ನೀವು ಬುಕ್ ಮಾಡಬೇಕಾಗಿಲ್ಲ, ಏನಿಲ್ಲ. ಕಣ್ಣೂರಿಗೆ ಬಂದರೆ ಬೇಕಾದಷ್ಟು ರಿಸಾರ್ಟ್ಸ್ ಇದೆ. ನೀವು ಇಲ್ಲ ಅಂದರೆ ವಾಪಸ್ ಬೆಂಗಳೂರಿಗೂ ಹೋಗ್ಬೋದು. ಭಾಳನೇ ಸೈಲೆಂಟ್ ಆಗಿರುವಂಥ ಸುಂದರವಾದ ವಾತಾವರಣ, ನೆಮ್ಮದಿ ಇರುವಂಥ ಜಾಗ. ದೇವಸ್ಥಾನ ಹೆಂಗಿರಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ಮನಸ್ಸು ಸಮಾಧಾನ ಸಿಗಬೇಕು ಅಂತಂದರೆ ಇಲ್ಲಿ ಬಂದರೆ ನೀವೇ ಹೇಳ್ತೀರಾ, ನಾನು ಹೇಳಬೇಕಾಗಿಲ್ಲ. ಅದಕ್ಕೆ ನಾವು ಕಡಲಾಯಿ ಟೆಂಪಲ್ನಾಗೆ ಇವತ್ತು ಬಂದಿದ್ದೀವಿ. ಕಡಲಾಯಿನ ಶ್ರೀಕೃಷ್ಣನ ಮಾತಾಡಿಸ್ಬೇಕು ಅಂತಲೇ ಅನಿಸುತ್ತೆ. ಯಾಕೆ ಅಂದರೆ ಕೃಷ್ಣ ಮಾತಾಡ್ಬಿಡ್ತಾನ್ರಿ ಇಲ್ಲಿಗೆ, ಆ ಥರ ಇದೆ. ಆದರೆ ಇವತ್ತು ಹೇಳ್ತಾರೆ ಆ ವಿಗ್ರಹ ಇದೆಯಲ್ಲ, ಕೃಷ್ಣನ ವಿಗ್ರಹನ ಬಲಗೈಗೆ ಏಟು ಬಿದ್ದಿರೋದು ಏನಾಯಿತು ಅಂತ. ಏನು ಯೋಚನೆ ಮಾಡಬೇಡಿ, ಅದು ಹಾಗೇ ಇದೆ. ವಿಗ್ರಹ ನೀವು ಒಳಗಡೆ ಹೋಗಿ ನೋಡ್ಬೋದು. ಅದರಲ್ಲಿ ಯಾವುದೇ ಬದಲಾವಣೆ ತಂದಿಲ್ಲ, ಯಾರೂ ಏನೂ ಮಾರ್ಪಾಟ್ ಮಾಡಿಲ್ಲ. ಆ ವಿಗ್ರಹನೇ ಈ ವಿಗ್ರಹ, ಕೃಷ್ಣ ಅಲ್ಲಿ ಎಸೆದಿರೋ ವಿಗ್ರಹ ಅಂತ. ಅದಕ್ಕೆ ನಮಗೆ ಒಂದು ಮಾತ್ರ ನಮ್ಮ ಇತಿಹಾಸ, ನಮ್ಮ ಹಿಂದೂ ಧರ್ಮ ಇದನ್ನೆಲ್ಲ ಉಳಿಸ್ಬೇಕು ಅಂತಂದರೆ ನಮ್ಮ ದೇವಸ್ಥಾನಗಳು ಉಳಿಬೇಕು. ಈ ದೇವಸ್ಥಾನ ಏನೋ ಭಾಳ ಕಷ್ಟದಲ್ಲಿದೆ, ಇಲ್ಲೇನೋ ಇಲ್ಲ, ನೀವು ದುಡ್ಡು ಕಳಿಸಿ ಅಂತ ಯಾವುದೂ ನಾನು ಕೇಳ್ತಾ ಇಲ್ಲ. ಏನೂ ಇಲ್ಲ, ಒಂದು ಸತಿ ಬನ್ನಿ, ದರ್ಶನ ಮಾಡ್ಕೊಳ್ಳಿ, ಹೋಗಿ. ಹಬ್ಬ ಏನಾದ್ರು ಇದ್ದರೆ ಇಲ್ಲಿ ಊಟನೂ ಇರ್ತದೆ, ಮಾಡ್ಕೊಂಡೋಗಿ. ಕರ್ನಾಟಕದಿಂದ ಬರ್ತೀರಾ, ಕೊಡಗಿಗೆ ಬಂದ್ಬಿಟ್ಟು ಆರಾಮಾಗಿ ಹಂಗೆ ಹೋಗ್ತೀರಿ, ರಿಸಾರ್ಟಲ್ಲಿ ಬಂದಿದ್ದು ಹೋಗ್ತೀರಿ. ಯಾಕೆ ಕಡಲಾಯಿಗೆ ಒಂದು ಸತಿ ಬರಬಾರ್ದು? ಕೃಷ್ಣನ ದೇವಸ್ಥಾನ, ಕೃಷ್ಣನ ದರ್ಶನ ಮಾಡ್ಕೊಂಡೋಗಿ, ಮನೆಯವ್ರನ್ನೆಲ್ಲ ಕರ್ಕೊಂಬನ್ನಿ. ಈ ಎಪಿಸೋಡ್ ಮುಖಾಂತರ ನಾನು ಹೇಳೋದಿಷ್ಟೇ, ಕಡಲಾಯಿಗೆ ಬರಬೇಕಾದ್ರೆ ಏನೂ ಬೇಕಾಗಿಲ್ಲ, ಒಂದೇ ಒಂದು ಮನಸ್ಸಿನೊಳಗೆ ಒಂದು ಇಚ್ಛೆ ಇರಬೇಕು, ನಾನು ಕೃಷ್ಣನ ದರ್ಶನ ಮಾಡ್ತೀನಿ ಅಂತ. ಆಗ ತಾನಾಗ್ತಾನೇ ಬರ್ಬೋದು. ಕಡಲಾಯಿ ಟೆಂಪಲ್ಲು ಇದು ಕಣ್ಣೂರಿನಿಂದ ಭಾಳ ಹತ್ರ. ಕಣ್ಣೂರಿಗೆ ನೀವು ಟ್ರೈನಲ್ಲಿ ಬರ್ಬೋದು, ಫ್ಲೈಟ್ನಲ್ಲಿ ಬರ್ಬೋದು, ಬಸ್ಸಲ್ಲಿ ಬರ್ಬೋದು. ಇಡೀ ನೈಟು ಬಸ್ಗಳು ಬೇಕಾದಷ್ಟಿದೆ. ಅಶೋಕ ಟ್ರಾವೆಲ್ಸಿಂದ ಹಿಡಿದು ಗೋಲ್ಡನ್ ಟ್ರಾವೆಲ್ಸ್ವರೆಗೂ ಎಲ್ಲ ಇದೆ, ಎಲ್ಲನೂ ಬರ್ತದೆ. ನಿಜ ಹೇಳಬೇಕು ಅಂದರೆ ಕಣ್ಣವರಂ ಅನ್ನೋ ಒಂದು ಜಾಗ ಇದೆ, ಅಲ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲ್ ಬಗ್ಗೆ ಹೇಳಿದ್ದೆ. ಆದರೆ ಆ ರಸ್ತೆಯಲ್ಲಿ ಹೋಗ್ತಾನೆ ನಿಮಗೆ ಸಿಗುತ್ತೆ ಕಡಲಾಯಿ ಟೆಂಪಲ್, ಕಡಲಾಯಿ ಶ್ರೀಕೃಷ್ಣ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂತಾರೆ. ಅದಕ್ಕೆ ಯಾವುದೇ ಕಷ್ಟ ಬರೋದು ಬೇಡ, ಪರಿಹಾರ ನಾವು ಹುಡ್ಕೋದು ಬೇಡ. ನಾವು ನೆಮ್ಮದಿಯಾಗಿರಬೇಕು ಅಂದರೆ ಕಡಲಾಯಿಗೆ ಒಂದು ಸತಿ ಬರಬೇಕು. ಬನ್ನಿ, ಕಡಲಾಯಿ ಟೆಂಪಲ್ ಕಣ್ಣೂರಿನಿಂದ ಹೆಚ್ಚು ಕಮ್ಮಿ 7 ಕಿಲೋಮೀಟರ್ ದೂರ ಅಷ್ಟೇ. ಬನ್ನಿ ಈ ದೇವಸ್ಥಾನಕ್ಕೆ. ನಾನು ನಿಮ್ಮ ಮಿಮಿಕ್ರಿ ದಯಾನಂದ್. ನಮಸ್ಕಾರ.